ನಮ್ಮೊಂದಿಗೆ MR ವಾಸುದೇವ್ ಅವರಿದ್ದಾರೆ, ಮಾಜಿ ನಿರ್ದೇಶಕರು, ಮಂಗಳೂರು ವಿಮಾನ ನಿಲ್ದಾಣ. ಸರ್, 2010ರ ದೃಶ್ಯಗಳು ಕಣ್ಣು ಮುಂದೆ ಪ್ರತಿ ಕ್ಷಣನೂ ಹಾದು ಬರ್ತಾ ಇದೆ. 2010ರಲ್ಲಿ ಇಡೀ ದೇಶ ನೋಡಿತ್ತು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಆದ ದುರಂತನ. ಸೊ ಇವತ್ತಿನ ಘಟನೆನ ನೀವು ಯಾವ ರೀತಿ ಅನಲೈಸ್ ಮಾಡ್ತೀರಿ ಸರ್? ಇವಾಗ ಕೆಲವೊಂದು ಪಾಯಿಂಟ್ಸನ್ನು ಡಾಕ್ಟರ್ ಸಾಗರ್ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು, ವಾಟ್ ಆರ್ ದ ಪಾಸಿಬಿಲಿಟೀಸ್, ಏನೇನು ಪ್ರಾಬ್ಲಮ್ ಆಯಿತು ಅಂತ. ನೀವು ನೋಡ್ದಂಗೆ ನಿಮ್ಗೇನು ಅನ್ನಿಸ್ತಿದೆ? ಅದು ಟೇಕ್ ಆಫ್ ಆಗಿದ್ದ ಒಂದು 20 ಸೆಕೆಂಡ್ನಲ್ಲಿ, 20ರಿಂದ 30 ಸೆಕೆಂಡ್ನಲ್ಲಿ ಅದು ಸುಟ್ಟು ಹೋಗಿರೋದ್ರಿಂದ ಅದು ಪೈಲಟ್ ಎರರ್ ಅಲ್ಲ, ಟೆಕ್ನಿಕಲ್ ಎರರ್ ಅನ್ನೋದು ಸಾಬೀತಾಗ್ತದೆ. ಅದರಲ್ಲಿ ಯಾವುದೇ ಒಂದು ಬೇರೆ ಇನ್ಯಾವುದನ್ನು ನಾವು ಡೌಟ್ ಮಾಡೋದಕ್ಕೆ ಸದ್ಯದಲ್ಲಿ ಸಾಧ್ಯ ಇಲ್ಲ. ಒಂದು ಮಿಸ್ಚೀಫ್ ಆಗಿರಬೇಕು, ಯಾರಾದರೂ ಒಂದು ಬಾಂಬ್ ಎಕ್ಸ್ಪ್ಲೋಷನ್ನು ಆ ಥರದ ಏನಾದ್ರು ಐಡಿಯಾಗಳು ಇಟ್ಕೊಂಡು ಏನಾದ್ರು ಫಿಕ್ಸ್ ಮಾಡಿದರೆ ಅದನ್ನೀಗ ತನಿಖಾ ಸಂಸ್ಥೆಗಳು ಅದನ್ನು ಕಂಡುಹಿಡಿಬೇಕಾಗ್ತದೆ. ಮತ್ತು ಇನ್ನೊಂದು ಟೆಕ್ನಿಕಲ್ ಅಥವಾ ಮೆಕ್ಯಾನಿಕಲ್ ಏನು ಸ್ನ್ಯಾಗ್ ಇದೆ ಅದ್ರ ಬಗ್ಗೆ ಉತ್ತರ ಕೊಡಬೇಕಾಗ್ತದೆ. ಅದನ್ನು ಇಂಜಿನಿಯರ್ಸ್ ಹೇಳ್ಬೋದು. ಏರ್ಕ್ರಾಫ್ಟ್ ಪೈಲಟ್ಗಳಿಗೆ ಆ ವಿಷಯಗಳು ಗೊತ್ತಿರೋದಿಲ್ಲ, ಯಾಕೆಂದರೆ ನಾವು ಕಾರ್ ಡ್ರೈವ್ ಮಾಡಿಕೊಂಡು ಹೋಗುವಾಗ ಕಾರ್ ಡ್ರೈವ್ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆಯೇ ಹೊರತು ಕಾರಿನ ಒಳಗಡೆ ಏನು ಡಿಫೆಕ್ಟ್ ಇದೆ, ಅದರಿಂದಾಗಿ ಈ ಕಾರ್ ಓಡ್ತಾ ಇಲ್ಲ ಅಥವಾ ಏನಾದರೂ ಸುಟ್ಟೋಗ್ತಾ ಇದೆ ಅಂತ ಅನ್ನೋದನ್ನು ಇಂಜಿನಿಯರ್ಸು ಅಥವಾ ಮೆಕ್ಯಾನಿಕ್ಸೇ ಹೇಳಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಪೈಲಟ್ಗಳಿಗೆ ಅವರಿಗೆ ನಾವು ಈಗ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಪೈಲಟ್ಗಳದ್ದು ಏನು ಡಿಫಿಕಲ್ಟೀಸ್ ಇತ್ತು ಅಂತ ಅನ್ನೋದು. ಮತ್ತು ಬರ್ಡ್ ಹಿಟ್ ಏನಾದರೂ ಇದ್ದರೆ ಅಷ್ಟರ ಒಳಗಡೆ ಅಷ್ಟೊಂದು ಸಾಧ್ಯತೆಗಳು, ಒಂದು 625 ಅಡಿ ಎತ್ತರದಲ್ಲಿ ಸುಟ್ಟು ಹೋಗುವ ಹಾಗೆ ಆಗೋದಕ್ಕೆ ಸಾಧ್ಯತೆಗಳು ಕಡಿಮೆ. ಅಹಮದಾಬಾದ್ನಲ್ಲಿ ಬರ್ಡ್ ಹಿಟ್ಟುಗಳು ಇದ್ದಾವೆ. ಬರ್ಡ್ ಬೇಕಾದಷ್ಟು ಬರ್ಡ್ ಈ ಸಂದರ್ಭದಲ್ಲಿ ಉಷ್ಣ ಏನೊಂದು ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಇರೋದ್ರಿಂದ ಬರ್ಡ್ಗಳು ಅಲ್ಲಿ ಇರ್ತವೆ, ಆ ರಂದೆ ಮೇಲೆ ಮಲ್ಕೊಂಡಿರ್ತವೆ. ನಾವು ಅವುಗಳನ್ನ ಚೇಸ್ ಮಾಡಿದ್ರು, ನಾನು ಅಹಮದಾಬಾದಲ್ಲಿ ವರ್ಕ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಸ್ವಲ್ಪ ಒಂದು 6 ಅಡಿ ಏರ್ತವೆ ಮತ್ತು ಪುನಃ ಕೆಳಗಡೆ ಹೋಗ್ತವೆ. ಹಾಗಾಗಿ ಅವುಗಳು ಆ ಥರದ ತೊಂದರೆ ಆಗಿದೆ ಅಂತ ಏನು ಅನ್ನಿಸ್ತಾ ಇಲ್ಲ. ನಾನು ಮಂಗಳೂರಿನಲ್ಲಿ ನಾವು ನೋಡಿರೋದು ಲ್ಯಾಂಡಿಂಗ್ ಆಗುವಾಗಿದ್ದಂತಹ ಒಂದು ಆಕ್ಸಿಡೆಂಟ್. ಇದು ಟೇಕ್ ಆಫ್ ಆಗುವಾಗ ಆಗಿದ್ದಂತಹ ಆಕ್ಸಿಡೆಂಟ್. ಇವೆರಡೂ ಮೋಸ್ಟ್ ಡಿಫಿಕಲ್ಟ್ ಫೇಸ್ ಇನ್ ದಿ ಏವಿಯೇಷನ್ ವಾಟ್ ಎವರ್ ಮೂವ್ಮೆಂಟ್ಸ್, ಏರ್ಕ್ರಾಫ್ಟ್ ಮೂವ್ಮೆಂಟ್ಸ್ ಇದ್ದಾಗ ಇವೆರಡು ಬಹಳ ಡಿಫಿಕಲ್ಟ್ ಸಿಚುವೇಶನ್. ಈ ಒಂದು ಲ್ಯಾಂಡಿಂಗ್ ಆಗುವಾಗ ಅವಾಗಂತೂ ಫ್ಯೂಯಲ್ ಖಾಲಿ ಆಗಿರುತ್ತೆ. ಆದರೆ ಟೇಕ್ ಆಫ್ ಆಗುವಾಗ ಅವ್ರ ಹತ್ರ ಎಷ್ಟು ಫ್ಲೈಯಿಂಗ್ ಟೈಮ್ ಇರುತ್ತೆ ಅದರ 1.5 ಟೈಮು ಅವರು ಫ್ಯೂಯಲ್ ಅನ್ನ ಕ್ಯಾರಿ ಮಾಡಿರ್ತಾರೆ. ಪ್ಲಸ್ ಅನದರ್ ಆಲ್ಟರ್ನೇಟ್ ಏರೋಡ್ರೋಮಿಗೆ ಹೋಗುವಷ್ಟು ಫ್ಯೂಯಲ್ ಅವ್ರ ಹತ್ರ ರೆಡಿ ಇರುತ್ತೆ. ಹಾಗಾಗಿ ಇಟ್ ವಾಸ್ ಫುಲ್ ಆಫ್ ಫ್ಯೂಯಲ್. ಅದರ 58,000 ಲೀಟರ್ ಫ್ಯೂಯಲ್ ಇದ್ದಿದ್ದರಿಂದ ಅದು ತಕ್ಷಣನೇ ಫೈರ್ ಅನ್ನ ಕ್ಯಾಚ್ ಮಾಡಿದೆ ಅಂತ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಯಾವ ಪಾಸಿಬಿಲಿಟೀಸ್ ಇದೆ ಅಂತ ಹೇಳೋದನ್ನ ಬಹುಶಃ ತನಿಖಾ ಸಂಸ್ಥೆಗಳಿಂದ ಮುಂದೆ ಆಗೋದನ್ನು ತಡೆಯೋದಕ್ಕೆ ಸಾಧ್ಯತೆಗಳನ್ನು ಯೋಚನೆ ಮಾಡಬಹುದೇ ಹೊರತು ಈಗ ಏನಾಗಿದೆ ಅದುಗಳನ್ನು ನಾವು ಏನನ್ನು ಅದಕ್ಕೆ ಉತ್ತರ ಕೊಡೋದಕ್ಕೆ, ಅದಕ್ಕೆ ಪರಿಹಾರ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಮೇಡಮ್. ಆದರೆ ಒಂದು ಫ್ಲೈಟ್ ಟೇಕ್ ಆಫ್, ಎಸ್ ವಾಪಸ್ ಬರ್ತೀನಿ ಮಾತಾಡಿಸ್ತೀನಿ ನಿಮ್ಮನ್ನ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ, ಸಿವಿಲ್ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನ, ವಿದ್ಯಾರ್ಥಿಗಳನ್ನ ಮಾತಾಡಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಗಾಯಾಳುಗಳನ್ನ ಮಾತಾಡಿಸ್ತಿದ್ದಾರೆ. ಜೊತೆಗೆ ಏಕೈಕ ಪ್ರಯಾಣಿಕ ರಮೇಶ್ರನ್ನ ಕೂಡ ಮಾತಾಡಿಸಿದ್ರು. ರಮೇಶ್ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ, ಕೆಲ ದಿನಗಳ ಕಾಲ ಅಬ್ಸರ್ವೇಷನ್ ನಲ್ಲಿ ಇರ್ತಾರೆ. ತಮ್ಮ ಸಹೋದರನ ಜೊತೆ ಯುಕೆಗೆ ಪ್ರಯಾಣ ಬೆಳೆಸಿದ್ರು. ಸಹೋದರ ಮೃತಪಟ್ಟಿದ್ದಾರೆ. ರಮೇಶನ್ನ ಮಾತಾಡಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಇಡೀ ವಿಮಾನದಲ್ಲಿ ಬದುಕುಳಿದ ಏಕೈಕ ವ್ಯಕ್ತಿ ಇವರು ನೆನಪಿಸಿಕೊಂಡ್ರು ಏನಾಯ್ತು ಅನ್ನೋದನ್ನ. ಅವಾಗ ಹೇಳ್ತಾರೆ, ನನಗೆ ಪ್ರಜ್ಞೆ ಬಂದಾಗ ನನ್ನ ಮೇಲೆ ಹೆಣಗಳ ರಾಶಿ ಬಿದ್ದಿದ್ವು, ನನ್ನನ್ನು ಆಂಬ್ಯುಲೆನ್ಸ್ಗೆ ಕರ್ಕೊಂಡು ಹೋದ್ರು, ನನ್ನನ್ನು ರೆಸ್ಕ್ಯೂ ಮಾಡಿದ್ರು ಆ ಸಂದರ್ಭದಲ್ಲಿ ಅಂತ. ಜೊತೆಗೆ ವಿದ್ಯಾರ್ಥಿಗಳು, ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ, ಅವರ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ಸಿವಿಲ್ ಆಸ್ಪತ್ರೆಯ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಿ. ಪ್ರಧಾನಿ ಮೋದಿ ಗಾಯಾಳುಗಳನ್ನ ಮಾತಾಡಿಸ್ತಾ ಇದ್ದಾರೆ, ಅವರ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ಜೊತೆಗೆ ಇಡೀ ಪ್ರಯಾಣಿಕರಲ್ಲಿ ಉಳಿದ ಏಕೈಕ ವ್ಯಕ್ತಿ ರಮೇಶ್ ವಿಶ್ವಾಸ್ ಕುಮಾರ್ ಅವರನ್ನ ಕೂಡ ಮಾತಾಡಿಸಿದ್ರು. ಘಟನೆ ಹೇಗಾಯಿತು, ಏನಾಯಿತು, ಏನು ನೆನಪಿದೆ, ಇದ್ರ ಬಗ್ಗೆ
ರಮೇಶ್ರನ್ನ ಮಾತಾಡಿಸಿದ್ರು. ವೈದ್ಯಾಧಿಕಾರಿಗಳು ಮಾಹಿತಿ ನೀಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ನಾಗರಿಕ ವಿಮಾನಯಾನ ಸಚಿವರು ಪ್ರಧಾನಿ ಮೋದಿಯೊಂದಿಗೆ ಆಸ್ಪತ್ರೆಗೆ ಭೇಟಿ ನೀಡ್ತಾ ಇದ್ದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ರಮೇಶ್ ಇವರ ಅದೃಷ್ಟ ಹೇಗಿತ್ತು ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ದುರಂತದಲ್ಲಿ ಬದುಕುಳಿದು ನಡೆದುಕೊಂಡು ಬರ್ತಾರೆ. ಹೆಣಗಳ ರಾಶಿ ಇವರ ಮೇಲೆ ಬಿದ್ದಿರುತ್ತೆ. ಅದನ್ನ ಸರಿಸಿ ಇವರನ್ನು ಉಳಿಸಲಾಗುತ್ತೆ. ಅವರನ್ನು ಕರ್ಕೊಂಡು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಿ ಚಿಕಿತ್ಸೆ ನೀಡ್ತಾರೆ. ಪ್ರಧಾನಿ ಮೋದಿ ಅವರೊಂದಿಗೆ ಅವರು ಮಾತಾಡಿ ಘಟನೆಯಲ್ಲಿ ಏನಾಯ್ತು ಅನ್ನೋದನ್ನ, ತಮಗೆ ಏನೇನು ನೆನಪಿದೆ ಅನ್ನೋದನ್ನ ಹಂಚಿಕೊಂಡಿದ್ದನ್ನ ನೀವು ನೋಡಿದ್ರಿ. ಜೊತೆಗೆ ಅಲ್ಲಿನ ವಿದ್ಯಾರ್ಥಿಗಳನ್ನ ಅವರು ಮಾತಾಡಿಸ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನ ಭೇಟಿಯಾಗಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಇದಕ್ಕೆ ಮುಂಚೆ ಘಟನಾ ಸ್ಥಳಕ್ಕೆ ಹೋಗಿದ್ರು. ಘಟನೆಯ ತೀವ್ರತೆ ಏನೇನಾಗಿದೆ ಅನ್ನೋದರ ಬಗ್ಗೆ ಅಲ್ಲಿರುವ ಅಧಿಕಾರಿಗಳಿಂದ ಪ್ರಧಾನಿ ಮೋದಿ ಮಾಹಿತಿ ಪಡೆದಿದ್ದಾರೆ. ಅದಾದ ಮೇಲೆ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ರಮೇಶ್ ವಿಶ್ವಾಸ್ ಕುಮಾರ್. 20 ವರ್ಷದಿಂದ ಯುಕೆಯಲ್ಲಿದ್ದಾರೆ ಇವರು. ತನ್ನ ಸಹೋದರನ ಜೊತೆ ವಾಪಸ್ ಯುಕೆಗೆ ಹೋಗುವಾಗ ಈ ಘಟನೆ ನಡೆದಿದೆ. ವಿಮಾನ ದುರಂತದ ಏಕೈಕ ಸರ್ವೈವರ್ ರಮೇಶ್. ಜೊತೆಗೆ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳ ಆರೋಗ್ಯ ಕೂಡ ಪ್ರಧಾನಿ ಮೋದಿ ವಿಚಾರಿಸ್ತಾ ಇದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆ. ತಮ್ಮ ಜೀವ ಕಳೆದುಕೊಂಡಿರುವ ಪ್ರಯಾಣಿಕರದ್ದು ಒಬ್ಬೊಬ್ಬರದ್ದು ಒಂದು ಕಥೆ. ಕಾರ್ಯಕ್ರಮಗಳಲ್ಲಿ ಸಂಭ್ರಮದಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ಮನೆಗಳಿಗೆ ಹೊರಟವರು ಸಾವಿನ ಮನೆ ಸೇರಿದ್ದಾರೆ. ಪವಾಡ ಸದೃಶ್ಯವಾಗಿ ರಮೇಶ್ ವಿಶ್ವಾಸ್ ಕುಮಾರ್ ಏಕೈಕ ವ್ಯಕ್ತಿ ವಿಮಾನ ದುರಂತದಲ್ಲಿ ಬದುಕುಳಿದಿರೋದು. ಇವರು ತಮ್ಮ ಸಹೋದರನ ಜೊತೆ ಯುಕೆಗೆ ಹೊರಟಿದ್ರು. ಅವರನ್ನ ಮಾತಾಡಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.